ಮೀನರಾಶಿಯ ಒಂದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮೀನರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ಖಂಡಿತವಾಗ್ಲು ನೋಡಿ, ಮೀನರಾಶಿಯವರಿಗೆ ಒಂದ್ ಕಡೆ ಒಳ್ಳೆ ಟೈಮ್ ಅಂತಾನು ಹೇಳ್ಬೋದು, ಇನ್ನೊಂದ್ ಕಡೆ ಖರ್ಚು ಜಾಸ್ತಿ ಅನ್ನೋದು ಹೇಳ್ಬೋದು. ಮೊದಲನೇದೇನು ಅಂತಂದ್ರೆ ಇವರ ರಾಶಿನಲ್ಲೇನೆ ಏನು ಕುಜ, ಶನಿ ಮತ್ತೆ ಬುಧರ ಒಂದು ಸಂಚಾರ ಇದೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಲೇಜಿ ಫೀಲ್ ಆಗ್ತಾರೆ, ಸ್ವಲ್ಪ ಬಾಡಿ ಪೇನ್ ಬರುವಂಥದ್ದು, ಹೆಡ್ಏಕ್ ಬರುವಂಥದ್ದು, ಈ ಸಮಸ್ಯೆನ ಎದುರಿಸ್ಬೇಕಾಗಿ ಬರುತ್ತೆ. ವೆಹಿಕಲ್ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು, ಬೀಳೋ ಎದ್ದು ಬಿದ್ದು ಏಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. 12ರಲ್ಲಿ ರಾಹು ಸಂಚಾರ ಇದೆ, ಅಧಿಕವಾದ ಖರ್ಚು, ಈ ಔಟ್ ಆಫ್ ಕಂಟ್ರೀಸ್ಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಈಗ ಸ್ವಲ್ಪ ವಾರ್ ನಡೀತಿರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿದ್ರೇನೆ ಒಳ್ಳೇದು. ಆದರೆ ಗುರು ದೃಷ್ಟಿ ಬೀಳ್ತಾ ಇದೆ ಇವರಿಗೆ, ಅಂತ ಏನು ನೆಗೆಟಿವಿಟಿ ಆಗೋದಿಲ್ಲ. 12ನೇ ಮನೆಗೆ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಂತ ನೆಗೆಟಿವಿಟಿ ಏನೂ ಆಗೋದಿಲ್ಲ ಇವರಿಗೆ. ಆದರೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ. ಅಂದರೆ ಫಾರಿನ್ ಕಂಟ್ರೀಸ್ಗೆ ಎಜುಕೇಷನ್ಗೋ ಅಥವಾ ಕೆಲಸದ ಪರ್ಪಸ್ಗೋ ಏನಾದರೂ ಒಂದು ಹೋಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ ಇವರಿಗೆ. ಮತ್ತು ಅದಕ್ಕೆ ಖರ್ಚು ಕೂಡ ಜಾಸ್ತಿ ಮಾಡ್ಕೊತಾರೆ. ಇಂಥದಕ್ಕೆ ಅಂತ ಹೇಳೋಕ್ಕಾಗಲ್ಲ, ಆರೋಗ್ಯಕ್ಕಾಗಿರ್ಬೋದು, ಅಥವಾ ಇವಾಗ ನಾನು ಹೇಳಿದೆ ಫಾರಿನ್ ಟ್ರಾವೆಲಿಂಗ್ಗಾಗಿರ್ಬೋದು, ಅಥವಾ ಮನೇಲಿ ಶುಭ ಕಾರ್ಯಗಳು ಮಾಡ್ತಾ ಇದೀವಿ ಅಂತ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಖರ್ಚಂತೂ ಇವ್ರಿಗೆ ಇದ್ದೇ ಇರುತ್ತೆ. ಆದರೆ 2ನೇ ಮನೆಯಲ್ಲಿ ಸೂರ್ಯನ ಸಂಚಾರ ಇರೋದ್ರಿಂದ, ಅದು ಉಚ್ಚ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಇವ್ರಿಗೆ ಏನು ಗೌರ್ಮೆಂಟ್ ಇಂದ ಕೆಲಸಗಳಾಗುವಂಥದ್ದು ಅಥವಾ ಗೌರ್ಮೆಂಟ್ ಉದ್ಯೋಗಿಗಳಿದ್ರೆ ಅವ್ರಿಗಂತೂ ಅತ್ಯಂತ ಲಾಭ ಕೊಡುವಂತ ಒಂದು ಟೈಮ್ ಆಗಿರುತ್ತೆ. ಏನ್ ಕೆಲಸದಲ್ಲಿ ಕೈ ಇಟ್ಟರು ಕೂಡ ಯಶಸ್ಸಿನ ಸಿಗುತ್ತೆ, ಮತ್ತೆ ಹಣಕಾಸಿನ ಅಭಿವೃದ್ಧಿನೂ ಕೂಡ ಚೆನ್ನಾಗಿರುತ್ತೆ. ಆದ್ರೆ ಮಾತಿನ ಮೇಲೆ ನಿಗಾ ಇರಬೇಕು. ಏನೋ ಮಾತಾಡಕ್ ಹೋಗಿ ಇನ್ನೇನೋ ಮಾತಾಡೋದು, ಮತ್ತೆ ಒಂಥರ ಫೈರ್ ತರ ಮಾತಾಡ್ಬಿಡ್ತಾರೆ. ಕೋಪದಲ್ಲಿ ಇವ್ರು ಅನ್ನೋ ಮಾತುಗಳಿಗೆ ಎದುರುಗಡೆ ಇರೋರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಆ ರೀತಿಯಾದ ಒಂದು ಕೆಲವೊಂದು ಸಮಸ್ಯೆಗಳನ್ನ ಅವ್ರು ಎದುರಿಸ್ಬೇಕಾಗಿ ಬರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡೋದೇ ಒಳ್ಳೇದು. ಇಲ್ಲ ಅಂತಂದ್ರೆ ಕುಟುಂಬದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಶುಕ್ರ 3ನೇ ಮನೆಯಲ್ಲೇ ಇದ್ದಾನೆ. ಇವ್ರು ಏನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ರೆ, ಬಟ್ಟೆ ವ್ಯಾಪಾರಿಗಳೇನಾದ್ರು ಆಗಿದ್ರೆ, ಅಥವಾ ಹೆಣ್ಮಕ್ಳಾಗಿದ್ರೆ ಬ್ಯೂಟಿಷಿಯನ್ಗೆ ಸಂಬಂಧಪಟ್ಟಿರುವಂಥದ್ದು, ಮೇಕಪ್ ಆರ್ಟಿಸ್ಟ್ಗಳೇನಾದ್ರು ಆಗಿದ್ರೆ ಒಳ್ಳೆ ಫಲಗಳನ್ನ ನೋಡ್ಬೋದು, ಒಳ್ಳೆ ಅಭಿವೃದ್ಧಿ ನೋಡ್ಬೋದು, ಯಶಸ್ಸನ್ನ ನೋಡುವಂತ ಒಂದು ಟೈಮ್ ಆಗಿರುತ್ತೆ. ಮತ್ತೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಅವ್ರು ಎಂಟ್ರಿ ಆಗ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ಬೇಗ ಫೇಮಸ್ ಆಗ್ತಾರೆ. ಇವ್ರ ಮಾತುಗೂ ಕೂಡ ಒಂದು ಒಳ್ಳೆ ಬೆಲೆ ಬರುತ್ತೆ. ಇನ್ನು ಗುರು 4ನೇ ಮನೇಲಿ ಸಂಚಾರ ಮಾಡ್ತಾ ಇದ್ದಾನೆ. ಸ್ವಲ್ಪ ನಿಮಗೆ ಭೂಮಿ ವ್ಯವಹಾರದಲ್ಲಿ ಕೆಲವೊಂದು ತೊಡಕುಗಳಾದ್ರೂ ಕೂಡ ಅದು ನಿಮಗೆ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕೋದ್ರಿಂದ ಆ ತೊಡಕುಗಳಿಂದ ಈಚೆ ಬರ್ಬೋದು. ತಾಯಿ ಆರೋಗ್ಯದಲ್ಲೂ ಕೂಡ ಇವರು ಚೇತರಿಕೆನ ನೋಡ್ಕೊಂಡು ಬರ್ಬೋದು. ಇನ್ನು ಕೇತು ಬಂದು ಇವರಿಗೆ 6ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ವಿನ್ ಆಗ್ತಾರೆ. ಯಾರೆಲ್ಲ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತಾರೆ ಅಥವಾ ಆಳವಾದ ಅಧ್ಯಯನ ಮಾಡ್ತಿರೋರು, ಅಂದ್ರೆ ಸೈಂಟಿಸ್ಟ್ಗಳಾಗಿದ್ರೆ ಅಥವಾ ಈ ತರ ಅಸ್ಟ್ರಾಲಜರ್ಸ್ ಆಗಿದ್ರೆ ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುತ್ತೆ. ಆದ್ರೆ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಮೂಳೆಗೆ ಸಂಬಂಧಪಟ್ಟಿರೋ ಸಮಸ್ಯೆ ಬರುವಂತದ್ದು, ಅಥವಾ ಡೆಂಟಲ್ ಪ್ರಾಬ್ಲಮ್, ಥ್ರೋಟ್ ಇನ್ಫೆಕ್ಷನ್ಗಳಾಗುವಂತ ಸಾಧ್ಯತೆಗಳು ಇರುತ್ತೆ. ಸ್ಟೂಡೆಂಟ್ ಗಳಿಗೆ ಅಂತ ಹೇಳೋದಾದ್ರೆ, ಸ್ಟೂಡೆಂಟ್ಸ್ ಗಳಿಗೆ ಟೈಮ್ ಚೆನ್ನಾಗಿದೆ ಮೇಡಮ್. ಅವ್ರಿಗೆ ಎಜುಕೇಶನ್ ಬಹಳಷ್ಟು ಮುಂದಿರ್ತಾರೆ. ಸ್ವಲ್ಪ ಎಫರ್ಟ್ ಹಾಕೋದಿದ್ರು ಕೂಡ ಒಳ್ಳೆ ಮಾರ್ಕ್ಸ್ ನೋಡ್ಬೋದು. ಸೊ ಹಾಗೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅಂತ ಮಾಡ್ಕೊಳ್ಳೋದಾರೆ ಈ ಮೀನರಾಶಿಯವರಿಗೆ ಯಾವ ಒಂದು ಪರಿಹಾರನ ಮಾಡ್ಕೋಬೇಕು? ಪರಿಹಾರ ಅಂತ ಬಂದ್ರೆ ಮೊದಲನೇದಾಗಿ ಶನಿ ಲಗ್ನದಲ್ಲೇ ಸಂಚಾರ ಮಾಡ್ತಿದ್ದಾನೆ. ಪ್ರತಿ ಶನಿವಾರ ದಿವಸನೂ ಕೂಡ ಇವರು ಸೂರ್ಯಾಸ್ತದ ನಂತರ ಒಂದು ಏನಾದ್ರೂ ಒಂದು ದಾನ ಧರ್ಮ ಮಾಡ್ಬೇಕಾಗಿ ಬರುತ್ತೆ. ನೀವು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಕೊಡಿ ಅಥವಾ ಎಳ್ಳು ಸುಡಿ ಅದೆಲ್ಲ ನಾನು ಹೇಳಲ್ಲ. ಅದ್ರ ಬದಲಾಗಿ ನಿರ್ಗತಿಕರಿಗೆ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡಿ. ನಿಮ್ ಕೈ ಕೆಳಗಡೆ ಯಾರನ್ನ ಕೆಲಸ ಮಾಡ್ತಿದ್ರೆ ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಳ್ಳಿ. ಬಿಕಾಸ್ ನಿಮ್ಗೆ 2ನೇ ಮನೇಲಿ ಸೂರ್ಯ ಕುತ್ಕೊಂಡಿದ್ದಾನೆ. ಬಾಯಲ್ಲಿ ಹೆಂಗ್ ಬರ್ತಂಗ್ ಮಾತಾಡ್ಬಿಡೋದು, ಕೋಪಕ್ಕೆ ಒಡೆದೇ ಬಿಡೋದು ಅದೆಲ್ಲ ಮಾಡಕ್ ಹೋಗ್ದಿರಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡ್ರೆ ಅದ್ರಲ್ಲೇ ಇವರಿಗೆ ಅರ್ಧ ಯಶಸ್ಸು ಸಿಕ್ಬಿಡುತ್ತೆ. ಇನ್ನ ರಾಹು 12ರಲ್ಲಿ ಇರೋದ್ರಿಂದ ಅಧಿಕ ಪದ ಖರ್ಚಾಗುತ್ತೆ ಅಂತ ಹೇಳಿದೆ. ಸೊ ದುರ್ಗಾದೇವಿ ಆರಾಧನೆ ಮಾಡೋದು, ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋದು, ಏನು ಅದರಲ್ಲೂ ರಾಹುಗಾಲದಲ್ಲಿ ಹೋದ್ರೆ ಇನ್ನೂ ಒಳ್ಳೇದು. ಹೋಗಿ ಒಂದು ಕುಂಕುಮ ಅರ್ಚನೆ ಮಾಡಿಸ್ಕೊಳ್ಳೋದು, ಅಥವಾ ದೇವಿಗೆ ಒಂದು ಕೆಂಪು ಬಣ್ಣದ ಹೂವನ್ನ ಅರ್ಪಿಸ್ಬಿಟ್ಟು ಬರೋದು, ಇದನ್ನ ಮಾಡ್ಕೊಂಡ್ರು ಕೂಡ ಅವ್ರಿಗೆ ಒಳಿತನ್ನ ನೋಡ್ಬೋದು. ಇನ್ನ ಇವ್ರಿಗೆ ಲಗ್ನಾಧಿಪತಿ ಗುರುನೇ ಆಗಿರ್ತಾನೆ. ಸೊ ಹಂಗಾಗಿ ಗುರುಗಳ ದೇವಸ್ಥಾನಕ್ಕೆ ಗುರುವಾರ ದಿವಸ ಹೋಗಿ ಬರೋದು, ಇದಿಷ್ಟನ್ನ ಮಾಡ್ಕೊಂಡ್ರೆ ಇವ್ರಿಗೆ ಅಂತ ನೆಗೆಟಿವಿಟಿಯಿಂದ ಈಚೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ದ್ವಾದಶ ರಾಶಿಗಳ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಇವತ್ತು ಆ ದ್ವಾದಶ ರಾಶಿಗಳ ಮಾಸ ಭವಿಷ್ಯನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ಧನ್ಯವಾದಗಳು ತಮಗೂ ಕೂಡ. ನೋಡಿ ಮೇಡಮ್, ಇವಾಗ ನಾವ್ ಏನೇ ಫಲಗಳನ್ನ ಹೇಳಿದ್ರು ಕೂಡ ಇದು ಗೋಚಾರ ಫಲಗಳಾಗತ್ತೆ. ಆದ್ರೆ ಅವರ ಸ್ವಂತ ಜಾತಕದಲ್ಲಿ ಗ್ರಹಗತಿಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಮತ್ತೆ ದಶಭುಕ್ತಿ ಬೇರೆ ಆಗಿರುತ್ತೆ. ಅದಕ್ಕೆ ತಕ್ಕನಾದ ಪರಿಹಾರಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಅವ್ರಿಗೆ ಏನೋ ಒಂದು ನೆಗೆಟಿವಿಟಿ ಆಗೋದನ್ನ ಅವರು ತಪ್ಪಿಸ್ಕೋಬಹುದು. ಈಗ ಕೆಲವರೆಲ್ಲ ತುಂಬಾ ಎದುರ್ಕೊಂತಾರೆ, ಒಂದು ಜ್ಯೋತಿಷ ಹತ್ರ ಹೋಗ್ಬೇಕು, ಒಂದು ಜಾತಕ ತೋರಿಸ್ಬೇಕಂತ ತುಂಬಾ ಎದುರಿಸ್ತಾರೆ, ಏನಾಗುತ್ತೋ ಏನೋ ಭಯದಲ್ಲಿ ಇರ್ತಾರೆ. ಆತರ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಕ್ಕೆ ಏನಾಗುತ್ತೆ ಅಥವಾ ನಿಮ್ ದಶಾಭುಕ್ತಿ ಏನಿದೆ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡಿ. ಎಲ್ಲ ಸುಲಭವಾದ ಪರಿಹಾರಗಳನ್ನೇ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದನ್ನ ಮಾಡ್ಕೊಂಡ್ರೆ ಮುಂದೆ ಏನೋ ಆಗೋದನ್ನ
ಇವಾಗ ನಾನು ಹೇಳ್ದೆ ಇವಾಗ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಆಗೋಯ್ತು ಅಂತ ಹೇಳಿಲ್ಲ, ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಸ್ಪೀಡ್ ರೆಡ್ಯೂಸ್ ಮಾಡ್ಕೊಳ್ಳಿ, ಅನ್ನೆಸೆಸರಿ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ, ನೈಟ್ ಹೊತ್ತು ಜರ್ನಿ ಮಾಡಕ್ ಹೋಗ್ಬೇಡಿ, ಅವಾಯ್ಡ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಆ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಲ್ವಾ. ಸೊ ಹಂಗಾಗಿ ಅವ್ರ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡ್ರೆ ಒಳ್ಳೇದು. ನಮ್ಮ ಹತ್ರ ಏನಾದ್ರು ನೀವು ಜಾತಕಗಳನ್ನ ತೋರಿಸ್ಕೊಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಒಂದ್ಸತಿ ಕರೆ ಮಾಡಿ ನೀವು ನಿಮ್ಮ ಜಾತಕಗಳನ್ನ ತೋರಿಸ್ಕೋಬಹುದು.